Hello dear children, welcome to my class. Dear children, today let we read the continued part of the hygiene unit. The activity is circle all those pictures that have the same sound. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಒಂದೇ ತೆರನಾದ ಶಬ್ದಗಳನ್ನು ಹೊಂದಿರತಕ್ಕಂಥ ಚಿತ್ರಗಳಿಗೆ ನಾವು ವೃತ್ತವನ್ನು ಹಾಕಬೇಕು. ಸೊ ಅವರು ಇಲ್ಲಿ ಒಂದನ್ನು ತೋರಿಸಿದ್ದಾರೆ ನೋಡಿ. ದಿಸ್ ಈಸ್ ಅ CAT ಕ್ಯಾಟ್, MAT ಮ್ಯಾಟ್, BAT ಬ್ಯಾಟ್, HAT ಹ್ಯಾಟ್. ಇವೆಲ್ಲವೂ ಏನಾಗಿದೆ, ಒಂದೇ ತೆರನಾದ ಉಚ್ಚಾರ ಅಂದರೆ ಒಂದೇ ತೆರನಾದ ಸೌಂಡ್ ಶಬ್ದವನ್ನು ಹೊಂದಿದೆ. ಹೌದಾ ನೋಡಿ, ಆ್ಯಟ್ 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 ಅಂತ ಇದೆ. ಹೌದಾ, ಅಲ್ಲಿ ಹಿಂದೆ ಸೊ ಉದಾಹರಣೆಗೆ ನೋಡಿ, ಇಲ್ಲಿ CAT ಕ್ಯಾಟ್, MAT ಮ್ಯಾಟ್, ಇದು LEG ಲೆಗ್, BAT ಬ್ಯಾಟ್, HAT ಹ್ಯಾಟ್. ನೋಡಿ ಇಲ್ಲಿ ಆ್ಯಟ್ 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 ಇದು ಒಂದು ಚೇಂಜ್ ಐತಿ, ಹೌದಿಲ್ವಾ? ಅದಕ್ಕಾಗಿ ನಾವಿಲ್ಲಿ ಏನು ಮಾಡಬೇಕು, ಸೇಮ್ ಸೌಂಡಿಗೆ ಇರುವಂತಹ ಚಿತ್ರಗಳಿಗೆ ನಾವು ವೃತ್ತವನ್ನು ಹಾಕಬೇಕು. ಸೊ ಅವರಿಲ್ಲಿ 4 ಹಾಕಿದ್ದಾರೆ, ಇದು ಒಂದನ್ನು ಬಿಟ್ಟಿದ್ದಾರೆ. ಇದು ಒಂದು ಬೇರೆ ಸೌಂಡ್ ಇದೆ, ಎಗ್ ಅಂತ ಬಂದಿದೆ, ಲೆಗ್, ಎಗ್. ಹೌದಾ, ಅದೇ ರೀತಿ ಎರಡನೇ ಸಾಲಿನಲ್ಲಿ ಇರ್ತಕ್ಕಂಥದ್ದು ಟಿನ್. ಟಿನ್ ಅಂದರೆ ಡಬ್ಬಿ. ಇಟ್ ಈಸ್ ಅ ಏರ್ ಕಂಟೈನರ್ ಮೇಡ್ ಆಫ್ ಟಿನ್ ಪ್ಲೇಟ್. ಇದು ಗಾಳಿಯು ಒಳಗಡೆ ಹೋಗಲಾರ್ದಂಥ ಬಿಗಿಯಾಗಿರುವಂತಹ ಒಂದು ಡಬ್ಬಿ. ದಿಸ್ ಈಸ್ ಪಿನ್, ಫಿನ್, ಬಿನ್, ರೇನ್. ನೋಡಿ, ಆಯನ್ 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 ಆಯನ್. ಇಲ್ಲಿ ಟಿನ್, ಇನ್ ಅಂತ ಬರುತ್ತೆ, ಇದು ರೇನ್, AE ಅಂತ ಪ್ರೊನೌನ್ಸ್ ಆಗುತ್ತೆ. ಹೌದಲ್ವಾ? ಅದಕ್ಕಾಗಿ ನಾವಿಲ್ಲಿ ಇವು 4 ಒಂದೇ ತೆರನಾಗಿರುವಂತಹ ಸೌಂಡ್. ಸೊ ಇವು 4 ಚಿತ್ರಗಳಿಗೆ ನಾವು ವೃತ್ತವನ್ನು ಹಾಕೋಣ. ಹಾಕ್ತಾ ಇದ್ದೀವಿ. ಈಗ ಈ ಒಂದನ್ನು ಮಾತ್ರ ಬಿಟ್ಟಿದ್ದೀವಿ. ಹೌದಾ, ಅದೇ ರೀತಿ ಇದನ್ನು ನಾನೀಗ ತೋರಿಸಿದ್ದೀನಿ ನಿಮಗೆ ಹೇಗೆ ಹಾಕಬೇಕು ಅನ್ನೋದನ್ನು. ಸೊ ಇನ್ನು ಮುಂದೆ 3 ಮತ್ತು 4ನೇದು ಕೊಟ್ಟಿದ್ದಾರೆ. ಸೊ ಅವುಗಳಲ್ಲಿ ಯಾವ್ಯಾವ ವೃತ್ತ ಹಾಕಬೇಕು ಅನ್ನೋದನ್ನು ನೀವೇ ಐಡೆಂಟಿಫೈ ಮಾಡಿ ಹಾಕಿ. ಇವುಗಳನ್ನು ನಾನು ಓದಿ ತೋರಿಸ್ತೀನಿ ಇವಾಗ. ರಗ್, ಬಗ್, ಮಗ್, ಫ್ರೂಟ್, ಜಗ್. ಇಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೀವೇ ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಯಾವ್ಯಾವ ಸೇಮ್ ಸೌಂಡ್ ಇದೆ ಅನ್ನೋದನ್ನು ನೀವು ಗುರುತಿಸಿ ಅವುಗಳಿಗೆ ವೃತ್ತ ಹಾಕಬೇಕು. ನೆಕ್ಸ್ಟ್ 4th ಒನ್ ಈಸ್ ಹೆನ್, ಮೆನ್, ಟೆನ್, ಸನ್, ಡೆನ್. ಹೌದಾ, ಗೊತ್ತಾಯ್ತಾ? ಹೆನ್, ಮೆನ್, ಟೆನ್, ಸನ್, ಡೆನ್. ಈ 4ನೇ ಸಾಲಿನಲ್ಲಿ ಯಾವ್ಯಾವ ವೃತ್ತ ಹಾಕಬೇಕು ಅನ್ನೋದನ್ನು ನೀವೇ ಕಂಡುಹಿಡಿಯಿರಿ. ಓಕೆ, ವಿ ಗೋ ಟು ನೆಕ್ಸ್ಟ್ ಆ್ಯಕ್ಟಿವಿಟಿ. ರಿಪೀಟ್ ದ ಸೆಂಟೆನ್ಸಸ್ ಆಫ್ಟರ್ ದ ಟೀಚರ್. ನಾನು ಓದಿದ ಮೇಲೆ ನೀವು ಇವುಗಳನ್ನು ಓದಬೇಕು. ಸೇ ದ ಅಬೌವ್ ಸೆಂಟೆನ್ಸಸ್ ಅಟ್ ಲೀಸ್ಟ್ ಟ್ವೈಸ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಸಾಲುಗಳನ್ನು ನಿಧಾನವಾಗಿ ಸ್ಪಷ್ಟವಾಗಿ 2-3 ಸಾರಿ ನೀವು ಓದಬೇಕು. ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ನೋಡಿ, ಇಲ್ಲಿ ಕ್ಯಾಟ್, ಸ್ಯಾಟ್, ಮ್ಯಾಟ್. ಈ ಶಬ್ದಗಳನ್ನು ನೀವು ಗುರುತಿಸಬೇಕು. ಇವು ಸೇಮ್ ಸೌಂಡನ್ನು ಹೊಂದಿವೆ. ನೆಕ್ಸ್ಟ್ ನೋಡಿ, ಎ ಬಿಗ್ ಫ್ಯಾಟ್ ರ್ಯಾಟ್ ಈಸ್ ಅಂಡರ್ ದ ಹ್ಯಾಟ್. ಫ್ಯಾಟ್, ರ್ಯಾಟ್, ಹ್ಯಾಟ್ ಅಲ್ವಾ? ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ದೆನ್ ಎ ಬಿಗ್ ಫ್ಯಾಟ್ ರ್ಯಾಟ್ is under the hat. Third sentence is I found a pin in a tin near the bin. I found a pin in a tin near the bin. Pin, tin, bin. Next sentence is the bug is snug under the rug.
bug, snug, rug. And fifth sentence is, the 10 men chased the hen into the den. The 10 men chased the hen into the den. 10 men, hen, den. Okay, now I'll repeat for you once again. The cat sat on the mat. ಮ್ಯಾಟ್ ಮೇಲೆ ಬೆಕ್ಕು ಕುಳಿತಿದೆ. ಎ ಬಿಗ್ ಫ್ಯಾಟ್ ರ್ಯಾಟ್ ಈಸ್ ಅಂಡರ್ ದ ಹ್ಯಾಟ್. ಒಂದು ಬಲಿಷ್ಠವಾದ ದಪ್ಪನಾದ ಇಲಿ ಎಲ್ಲಿ ಕುಳಿತಿದೆ? ಅಂಡರ್ ದ ಹ್ಯಾಟ್, ಟೋಪಿಯ ಕೆಳಗಡೆ ಕುಳಿತಿದೆ. ಐ ಫೌಂಡ್ ಅ ಪಿನ್ ಇನ್ ಎ ಟಿನ್ ನಿಯರ್ ದ ಬಿನ್. ಕಸದ ಬುಟ್ಟಿಯ ಹತ್ತಿರ ಇರುವ ಡಬ್ಬಿಯಲ್ಲಿ ಒಂದು ಪಿನ್ನನ್ನು ನೋಡಿದೆ. ದ ಬಗ್ ಈಸ್ ಸ್ನಗ್ ಅಂಡರ್ ದ ರಗ್. ದ ಬಗ್ ಈಸ್ ಸ್ನಗ್ ಅಂಡರ್ ದ ರಗ್. ಬಗ್ ಅಂದರೆ ತಿಗಣಿ. ಒಂದು ತಿಗಣಿಯು ಕಂಬಳಿಯ ಕೆಳಗಡೆ ಇದೆ. ಸ್ನಗ್ ಅಂದರೆ ಇಲ್ಲಿ ಮೃದುವಾಗಿ ಕುಳಿತಿದೆ. ಮೆತ್ತಗಾದ ಹಾಸಿಗೆಯ ಕೆಳಗಡೆ ತಿಗಣಿಯು ಕುಳಿತಿದೆ ಇದೆ. ದ 10 men chased the hen into the den. 10 men 10 ಪುರುಷರು, ಮನುಷ್ಯರು, chased the hen into the den, ಗುಹೆಯ ಒಳಗೆ ಕೋಳಿಗಳನ್ನು ಅವರು ಬೆನ್ನಟ್ಟಿದರು. 10 ಮನುಷ್ಯರು ಗುಹೆಯ ಒಳಗೆ ಕೋಳಿಗಳಿಗೆ ಬೆನ್ನಟ್ಟಿದರು. ಹೌದಾ? ವಿ ಗೋ ಟು ನೆಕ್ಸ್ಟ್ ಒನ್. ಸಿಂಗ್ ದಿಸ್ ರೈಮ್ ವಿತ್ ಆ್ಯಕ್ಷನ್ಸ್. ನಟನೆ ಮಾಡುತ್ತಾ ಈ ಹಾಡನ್ನು ನೀವು ಹಾಡಬೇಕು. ವಾಶ್ ಯುವರ್ ಹ್ಯಾಂಡ್ಸ್ ಡಿಯರಿ, ವಾಶ್ ಬೋತ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್ ಡಿಯರಿ, ವಾಶ್ ಬೋತ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್ ಡಿಯರಿ ಬಿಫೋರ್ ಈಟಿಂಗ್ ಎನಿ ಮೀಲ್. ವಾಶ್ ಯುವರ್ ಹ್ಯಾಂಡ್ಸ್ ಡಿಯರಿ ಬಿಫೋರ್ ಈಟಿಂಗ್ ಎನಿ ಮೀಲ್. ಬ್ರಷ್ ಯುವರ್ ಟೀತ್ ಡಿಯರಿ, brush your teeth well. Brush your teeth dearie, brush your teeth well. Brush your teeth dearie every morning and night. Wash your hands dearie, wash both your hands. dearie ಅಂತಂದರೆ ನಮಗೆ ಆತ್ಮೀಯರು ಆದಂತಹವರು, ಎಲ್ಲರೂ ನಮಗೆ ಆತ್ಮೀಯರೇ. ಹೌದಾ? ವಾಶ್ ಯುವರ್ ಹ್ಯಾಂಡ್ಸ್ ಡಿಯರಿ, ವಾಶ್ ಬೋತ್ ಯುವರ್ ಹ್ಯಾಂಡ್ಸ್. ಬೋತ್ ಯುವರ್ ಹ್ಯಾಂಡ್ಸ್ ಅಂದರೆ ನಿಮ್ಮ ಎರಡೂ ಕೈಗಳನ್ನು ಸ್ವಚ್ಛವಾಗಿ ತೊಳೆಯಿರಿ. ವಾಶ್ ಯುವರ್ ಹ್ಯಾಂಡ್ಸ್ ಡಿಯರಿ ಬಿಫೋರ್ ಈಟಿಂಗ್ ಎನಿ ಮೀಲ್. ಬಿಫೋರ್ ಈಟಿಂಗ್ ಎನಿ ಮೀಲ್, ನೀವು ಊಟ ಮಾಡೋದಕ್ಕಿಂತ ಮುಂಚೆ ಸ್ವಚ್ಛವಾಗಿ ಕೈಗಳನ್ನು ತೊಳೆಯಬೇಕು. ನೆಕ್ಸ್ಟ್, ಬ್ರಷ್ ಯುವರ್ ಟೀತ್ ಡಿಯರಿ, ಬ್ರಷ್ ಯುವರ್ ಟೀತ್ ವೆಲ್. ನೋಡಿ, ಹಲ್ಲನ್ನು ಉಜ್ಜುವುದಷ್ಟೇ ಅಲ್ಲ, ಚೆನ್ನಾಗಿ ಸ್ವಚ್ಛವಾಗುವವರೆಗೂ ಹಲ್ಲನ್ನು ನೀವು ಉಜ್ಜುತ್ತಾನೆ ಇರಬೇಕು. ಬ್ರಷ್ ಯುವರ್ ಟೀತ್ ಡಿಯರಿ ಎವರಿ ಮಾರ್ನಿಂಗ್ ಆ್ಯಂಡ್ ನೈಟ್. ಮುಂಜಾನೆ ಮತ್ತು ರಾತ್ರಿ ಮಲಗುವ ಮುಂಚೆ ಬ್ರಷ್ ಮಾಡಬೇಕು. ಓಕೆ, ವಿ ಗೋ ಟು ನೆಕ್ಸ್ಟ್ ಆ್ಯಕ್ಟಿವಿಟಿ. ಡ್ರಾ ದೀಸ್ ಪಿಕ್ಚರ್ಸ್ ಆನ್ ದ ಬೋರ್ಡ್ ಆ್ಯಂಡ್ ಆಸ್ಕ್ ಪ್ಯೂಪಿಲ್ಸ್ ಟು ಕಾಪಿ ಡೌನ್ ಎನಿ 4 pictures in their books within 4 squares like this. ನೋಡಿ, ಇಲ್ಲಿ 4 ಖಾಲಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ನೀವು ಚಿತ್ರಗಳನ್ನು ಬಿಡಿಸಬೇಕು. ಅವು ಯಾವ್ಯಾವು ಅನ್ನೋದನ್ನು ಕೆಳಗಡೆ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ. ಕೋಮ್, ಬ್ರಷ್, ಬ್ರೂಮ್, ಬಕೆಟ್, ಬುಕ್, ಟೇಬಲ್, ಸ್ಪೆಕ್ಟ್, ಪ್ಲೇಟ್, ಸೋಪ್. ಇಲ್ಲಿ ನೀವು ಯಾವುದಾದರೂ 4 ಚಿತ್ರಗಳನ್ನು ಈ ಖಾಲಿ ಚೌಕಗಳಲ್ಲಿ ಚಿತ್ರಗಳನ್ನು ಬಿಡಿಸಬೇಕು. ನಂತರ ಅವುಗಳನ್ನು ನೀವು ಓದಬೇಕು. ಅವುಗಳ ಸ್ಪೆಲ್ಲಿಂಗ್ ಕೂಡ ನೀವು ಓದಿ ಅದನ್ನು ಕನ್ನಡದಲ್ಲಿ ಅರ್ಥೈಸಬೇಕು. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿ ಈಸ್ ಸರ್ಕಲ್ ಆಲ್ ದ ವರ್ಡ್ಸ್ ವಿಚ್ ಹ್ಯಾವ್ ದ ಸೇಮ್ ಸೌಂಡ್ಸ್ ಆ್ಯಸ್ ದ ಫಸ್ಟ್ ವರ್ಡ್. ಇಲ್ಲಿ ಮೊದಲನೇ ಶಬ್ದ ತರಹದ ಶಬ್ದದಂತೆ ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳು ಯಾವುದಾವ ಅನ್ನೋದನ್ನು ಕಂಡುಹಿಡಿದು
ಅವುಗಳಿಗೆ ನಾವು ಸರ್ಕಲ್ ವೃತ್ತವನ್ನು ಹಾಕಬೇಕು. ನೋಡಿ, HOT ಹಾಟ್, POT ಪಾಟ್, NET ನೆಟ್, GOT ಗಾಟ್, COT ಕಾಟ್. ಇಲ್ಲಿ ಆಟ್ ಅಂತ ಇರುವಂಥ ಶಬ್ದಗಳಿಗೆ ನಾವು ವೃತ್ತವನ್ನು ಹಾಕಬೇಕು. ನೋಡಿ, ಇಲ್ಲಿ OT ಬಂದಿದೆ. ಇದು ಒಂದು ಕಾನ್ಸನೆಂಟ್ H, ಇದು ಕಾನ್ಸನೆಂಟು, ಇದು ಓವೆಲ್. ಹೌದಾ? ಇಲ್ಲಿ ಹಿಂದಿನ ಲೆಟರ್ ಮಾತ್ರ ಚೇಂಜ್ ಆಗಿದೆ. ಇಲ್ಲಿ ಮುಂದೆ ಇರ್ತಕ್ಕಂಥ 2ನೇ ಲೆಟರ್ ಮತ್ತು 3ನೇ ಲೆಟರ್ ಇರುವಂಥದ್ದು ಇಲ್ಲಿ ನಾವು ಗುರುತಿಸಬೇಕು. ನೋಡಿ, ಇಲ್ಲಿ OT ಇಲ್ಲಿ ಕಾನ್ಸನೆಂಟ್ ಮಾತ್ರ ಚೇಂಜ್ ಆಗಿದೆ ಎಲ್ಲ ಕಡೆ. ಇಲ್ಲಿ ಮಾತ್ರ ET ಇದೆ. ಸೊ ಇದನ್ನು ನಾವು ಬಿಟ್ಟು ಬಿಡಬೇಕು. HOT ಹಾಟ್, POT ಹಾಟ್, ಇದು ಸೇಮ್ ಸೌಂಡ್ ಇದೆ. ಹೌದಾ? ಸೊ ಇವುಗಳಿಗೆ ನಾವು ವೃತ್ತವನ್ನು ಹಾಕಿದ್ವಿ. ಇದನ್ನು ಒಂದನ್ನು ಮಾತ್ರ ಬಿಟ್ಟಿದ್ವಿ. ಯಾಕೆ ಹೇಳ್ರಿ? ಇದು OT ಅಂತ ಇದೆ ಎಲ್ಲನೂ, ಇದು ಮಾತ್ರ ET ಇದೆ. ಸೊ ಇದು ಒಂದು ಎಟ್ ಅಂತ ಬರುತ್ತೆ. ಇವೆಲ್ಲ ಆಟ್ ಅಂತ ಬರುತ್ತೆ. ಸೊ ಅದೇ ರೀತಿ ರನ್, RUN, ರನ್. ಇದು ಅನ್ ಅಂತ ಬರುತ್ತೆ. ಆದರೆ ಇಲ್ಲಿ ನೋಡಿ, ಮ್ಯಾನ್, ಇದು ಚೇಂಜ್ ಆಯ್ತು ಇಲ್ಲಿಗೆ. ನೆಕ್ಸ್ಟ್ ಒನ್ ಈಸ್ ಸನ್, ಇದು ಕೂಡ ಸೇಮ್ ಸೌಂಡ್. ಇಲ್ಲೂ ಕೂಡ ಅನ್ ಅಂತ ಬಂತು. ಬನ್, ಅನ್, ಗನ್, ಅನ್ ಅಲ್ವಾ? ರನ್, ಸನ್, ಬನ್, ಗನ್, these are the same sounds. So we have to circle it. Then fig, 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 big, dig, pig, jug. ಇಲ್ಲೆಲ್ಲ ಇಗ್ ಅಂತ ಬಂದರೆ ಇದು ಮಾತ್ರ ಅಗ್ ಅಂತ ಬಂದಿದೆ. ಹೌದಾ? ಇವುಗಳಿಗೆ ನಾವು ವೃತ್ತವನ್ನು ಹಾಕಬೇಕು. ಸೊ ದಿಸ್ ಒನ್ ಯು ಲಿವ್ ಇಟ್ ದಿಸ್ ಒನ್. ಓಕೆ, ಇದನ್ನು ಒಂದನ್ನು ನೀವು ಬಿಟ್ಟು ಬಿಡಬೇಕು. ಬಿಕಾಸ್ ಇಟ್ ಹ್ಯಾಸ್ ಅ ಡಿಫರೆಂಟ್ ಪ್ರೊನೌನ್ಸ್. ಫಿಗ್, ಬಿಗ್, ಡಿಗ್, ಪಿಗ್. ಓಕೆ, ಅದೇ ರೀತಿ ಇಲ್ಲಿ ಇರುವಂತಹ ಇನ್ನೂ 3 ಸಾಲಿನಲ್ಲಿ ಯಾವ ಈ ಥರದ ಸೇಮ್ ಸೌಂಡ್ ಇದೆ ನೋಡಿ, ಅವುಗಳನ್ನು ಗುರುತಿಸಿ ವೃತ್ತ ಹಾಕಿ. ಇವಾಗ ನಾನು ಓದಿ ತೋರಿಸ್ತಾ ಇದ್ದೀನಿ ನಿಮಗೆ. SAY, ಸೇ, ಹೇ, ಮೇ, ಟ್ರೈ, ರೇ. ಸೇ, ಹೇ, ಮೇ, ಟ್ರೈ, ರೇ. ದೆನ್ ಪೆಟ್, ಸೆಟ್, ಹಿಟ್, ಮೆಟ್, ಗೆಟ್. ಪೆಟ್, ಸೆಟ್, ಹಿಟ್, ಮೆಟ್, ಗೆಟ್. ಡ್ರೈ, pay, try, fry, cry. Dry, pay, try, fry, cry. ನಾನು ಓದಿದ್ರಿಂದನೇ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ನೀವು, ನಾನಿಲ್ಲಿ ವೃತ್ತ ಹಾಕಿದ್ದೇನಲ್ಲ, ಅದೇ ರೀತಿ ನೀವು ಇಲ್ಲಿ ಒಂದೇ ಥರನಾಗಿರುವಂತಹ ಶಬ್ದಗಳನ್ನು ಗುರುತಿಸಿ ಅವುಗಳಿಗೆ ವೃತ್ತವನ್ನು ಹಾಕಿ. ನಾವು I will stop the today's class and continued in the next class. Okay, you should complete the